ಹಾಯ್ ಎಲ್ಲರಿಗೂ ಪನಳಬೇಲಿ ವಿನ್ನು ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾವೊಂದು ಹೆಲ್ತಿಯಾದ ಪಲ್ಯ ಮಾಡುವ. ಇದು ನಮ್ಮದು ಒಳ್ಳೆಯದು, ಯಾವುದಕ್ಕೂ ನಮಗೆ ಈ ಕ್ಯಾಲ್ಸಿಯಂ ಎಲ್ಲ ಕಡಿಮೆ ಆದರೆಲ್ಲ ತುಂಬ ಒಳ್ಳೆಯ ಹೆಲ್ತಿ ಫುಡ್ಡು. ಅದಕ್ಕಿಂತ ಮೊದಲು ಇದನ್ನು ರೆಸಿಪಿಯನ್ನು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಚಾನಲನ್ನು ವಿಸಿಟ್ ಮಾಡಿ. ಓಕೆ, ಈಗ ನಾವು ಸ್ಟಾರ್ಟ್ ಮಾಡುವ. ಈಗ ನಾವು ನೋಡಿ ಮೆಂತ್ಯ ಸೊಪ್ಪು ಅಂತ ಹಾಕೊಂಡಿದ್ದೇನೆ. ಒಂದು 2 ಕಟ್ಟಿನಷ್ಟು ಚಿಕ್ಕ ಚಿಕ್ಕ ಕಟ್ಟಿನಷ್ಟು ಮೆಂತ್ಯ ಸೊಪ್ಪು ಮತ್ತು 3 ಮೊಟ್ಟೆ. ಅದು ಸಹ ನಾನು ಊರಿನ ಕೋಳಿಯ ಮೊಟ್ಟೆ ತಗೊಂಡಿದ್ದೇನೆ. ನಿನ್ನ ಆಪ್ಷನಲ್ಲಿ ಯಾವ್ದು ಸಹ ಹಾಕ್ಬೋದು. ನಾನೀಗ ನಮ್ಮ ಮನೆಯಲ್ಲಿ ಆಗುವಂತಹ ಕೋಳಿಯ ಮೊಟ್ಟೆಯನ್ನು ತಗೊಂಡಿದ್ದೇನೆ. ಈಗ ನೋಡಿ, ನಾನೀಗ ಮೆಂತ್ಯ ಸೊಪ್ಪನ್ನು ಚೆಂದ ಕ್ಲೀನ್ ಮಾಡಿ ವಾಶ್ ಮಾಡಿ ಎಲ್ಲವನ್ನು ಅದನ್ನು ರೆಡಿ ಮಾಡಿದ್ದೇನೆ. ಈಗ ಅದನ್ನು ಕಟ್ ಮಾಡಿ ಅದಕ್ಕೆ ನಾವೀಗ ಪಲ್ಯ ಮಾಡುವ. ಫಸ್ಟಿಗೆ ನಾವು ಅದನ್ನು ಈಗ ನೋಡಿ, ಈಗ ನಾನು ಮೆಂತ್ಯ ಸೊಪ್ಪನ್ನೆಲ್ಲ ಇದು ಚೆಂದ ಮಾಡಿ ತೊಳೆದಿದ್ದೇನೆ. ಈಗ ಅದನ್ನೆಲ್ಲ ಕಟ್ ಮಾಡಿ ಆನಂತರ ಈಗ ನಾವು ಅದನ್ನು ಬೇಯಿಸುವ. ಈಗ ಮೊದಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೇನೆ. ಎಣ್ಣೆ ಹಾಕಿ ಅದಕ್ಕೆ ನಾನು ಸಾಸಿವೆ ಮತ್ತು ಟೊಮೆಟೊ, ಕಾಯಿ ಮೆಣಸು ಮತ್ತು ಈರುಳ್ಳಿ ಎಲ್ಲವನ್ನು ಹಾಕಿ ನಾವು ಸ್ವಲ್ಪ ಫ್ರೈ ಮಾಡುವ. ಯಾಕಂದರೆ ಫಸ್ಟಿಗೆ ಆನಂತರ ನಾವು ಮೆಂತ್ಯ ಸೊಪ್ಪನ್ನು ಬೇಯಿಸ್ಲಿಕ್ಕೆ ಇಡುವ. ಈಗ ಮತ್ತು ಬೆಳ್ಳುಳ್ಳಿ ಸಹ ಹಾಕುವ. ಯಾಕಂದರೆ ಸ್ವಲ್ಪ ಟೇಸ್ಟಿಯಾಗಿ ಬರ್ತದೆ, ಎಲ್ಲದಕ್ಕೂ ಒಳ್ಳೆಯದು, ಜೀರ್ಣಶಕ್ತಿಗೆ ಎಲ್ಲದಕ್ಕೂ ಒಳ್ಳೆಯದು ಬೆಳ್ಳುಳ್ಳಿ. ಅದಕ್ಕೋಸ್ಕರ ನಾವೀಗ ಬೆಳ್ಳುಳ್ಳಿಯನ್ನು ಸಹ ಅದನ್ನು ಹಾಕುವ. ಬಟ್ ಏನಂದರೆ ಈಗ ನಾವು ಸ್ವಲ್ಪ ಎಣ್ಣೆ ಕಾಯ್ದಾದಂದ್ರೆ ನಾವು ಅದಕ್ಕೆ ಈರುಳ್ಳಿಯನ್ನು, ಟೊಮೆಟೊ, ಕಾಯಿ ಮೆಣಸು ಅದನ್ನು ಹಾಕುವ. ಅದೆಲ್ಲ ಆದಂದರೆ ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿ, ಮೆಂತ್ಯ ಸೊಪ್ಪು ಸಹ ಬೇಯಲಿ. ಕರಿಬೇವು ಸೊಪ್ಪು ಸಹ ಇದ್ದರೆ ನೀವು ಹಾಕಿ, ಇಲ್ಲಾದರೆ ಸ್ಕಿಪ್ ಮಾಡಿ. ಹಾಕಿದರೆ ಪರಿಮಳ ಬರ್ತದೆ. ಈಗ ಎಲ್ಲವನ್ನು ಹಾಕಿ ಒಮ್ಮೆಲೆ ನಾವು ಫ್ರೈ ಮಾಡುವ ಚೆಂದ ಮಾಡಿ. ಇದು ಸ್ವಲ್ಪ ಫ್ರೈ ಆದ ನಂತರ ಮತ್ತೆ ನಾವು ಮೆಂತ್ಯ ಸೊಪ್ಪನ್ನು ಹಾಕಿ ಅದನ್ನು ಸಹ ಸ್ವಲ್ಪ ಬೇಯಿಸುವ ಮೆಂತ್ಯ ಸೊಪ್ಪನ್ನು. ಈಗ ನಾನು ಮೆಂತ್ಯ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಮೆಂತ್ಯ ಸೊಪ್ಪು ಪಾಲಕ್ ಸಹ ಹಾಕ್ಬೋದು. ನಾನೀಗ ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾ ಇದ್ದೇನೆ. ಮೆಂತ್ಯ ಸೊಪ್ಪು ಪಾಲಕ್ ಸಹ ಮಾಡಿ ಹಾಕ್ಬೋದು. ಈಗ ಮೆಂತ್ಯ ಸೊಪ್ಪಿಗೆ ನಾನು 3 ಮೊಟ್ಟೆಯನ್ನು ಹಾಕಿ ಗುರ್ಜಿ ಥರ ಮಾಡ್ತೇನೆ. ಮೆಂತ್ಯ ಗುರ್ಜಿ ಅಂತ ಹೇಳ್ತಾರೆ. ಇದು ನಾನೇ ಒಂದು ಹೆಸರಿಟ್ಟದ್ದು, ಮೆಂತ್ಯ ಗುರ್ಜಿ ಅಂತ. ನೀವು ಇದಕ್ಕೆ ನಿಮಗೆ ಟೇಸ್ಟ್ ಮಾಡಿ ಆದಂದರೆ ಹೇಗೆ ಆಗ್ತದೆ ಹೇಳಿ. ಮತ್ತು ಇದಕ್ಕೆ ಸ್ವಲ್ಪ ಇದು ಬೇಯುವಾಗ ಸ್ವಲ್ಪ ಅರಸಿನ ಹಾಕುವ. ಯಾಕಂದರೆ ಮೊಟ್ಟೆ ಉಂಟಲ್ಲ, ಮೊಟ್ಟೆ ಸ್ವಲ್ಪ ಸ್ಮೆಲ್ ಬರ್ತದಲ್ಲ, ಅದಕ್ಕೋಸ್ಕರ. ಇದು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಯಾಕಂದರೆ ಮಕ್ಕಳೆಲ್ಲ ಈ ಸೊಪ್ಪೆಲ್ಲ ಮಾಡಿಕೊಟ್ರೆ ತಿನ್ನುವುದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಹೀಗೆ ಮಾಡಿ ಕೊಡಬೇಕು, ಗುರ್ಜಿ ಥರ ಮಾಡಬೇಕು. ನೋಡಿ, ಇದಕ್ಕೊಂದು 1/4 ಲೋಟದಷ್ಟು ನಾನು ನೀರು ಹಾಕ್ತಾ ಇದ್ದೇನೆ. ಈ 1/4 ಲೋಟ ನೀರಲ್ಲಿ ಅದು ಬೇಯ್ತದೆ ಮೆಂತ್ಯ. ಇದು ತುಂಬ ಹೊತ್ತು ಬೇಡ, ಇದು ಸ್ವಲ್ಪ ಆದದ್ದು. ಸ್ವಲ್ಪ 2 ಕಟ್ಟು ನಾನು ಮಾಡಿದ್ದು, ನಮಗೋಸ್ಕರ ತಕ್ಕ 2 ಕಟ್ಟು ಮಾಡಿದ್ದು ನಾನು. ನೋಡಿ, ಈಗ ತುಂಬ ಬೇಯಬೇಕಂತೇನಿಲ್ಲ. ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕುವಾಗಲೇ ಅದು ಬೆಂದಾಗ್ತದೆ ಆಲ್ರೆಡಿ. ಈಗ ನೋಡಿ, ಈಗ ಬೆಂದಾಯಿತು. ಈಗ ಇದಕ್ಕೆ ನಾವೀಗ ಮೊಟ್ಟೆಯನ್ನು ಕಟ್ ಮಾಡಿ ಹಾಕುವ. ಮೊಟ್ಟೆಯನ್ನು ಒಡೆಸಿ ಹಾಕೋದು 2. ನೋಡಿ, ಬೇಯಿಸಿ ಹಾಕೋದಲ್ಲ, ಇದು ಮೊಟ್ಟೆಯನ್ನು ಹಾಗೆ ಹಾಕೋದು. ಸೊ ನೋಡಿ, ಈಗ ನಾನು 3 ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. 3 ಮೊಟ್ಟೆಯನ್ನು ಹಾಕಿ ಸ್ವಲ್ಪ ಬಿಡಬೇಕು. ಯಾಕಂದರೆ ಸ್ವಲ್ಪ ಅದು ಗಟ್ಟಿಯಾಗಬೇಕು ಮೊಟ್ಟೆ. ಒಮ್ಮೆಲೆ ನೀವು ಅದನ್ನು ಇದು ಮಾಡಬೇಡಿ. ಈಗ ಸ್ವಲ್ಪ ಒಂದು ನಿಮಿಷ ಅದನ್ನು ಸ್ಕಿಪ್ ಮಾಡಿ ನೀವು ಹಾಗೆ. ಆದ ನಂತರ ಅದು ಇದಾಗ್ತದಲ್ಲ, ಸ್ವಲ್ಪ ಗಟ್ಟಿ ಆದ ನಂತರ ನಾವು ಅದಕ್ಕೆ ಮೊಟ್ಟೆಯನ್ನು ಮತ್ತು ಮೆಂತ್ಯ ಸೊಪ್ಪನ್ನು ಫುಲ್ಲು ಮಿಕ್ಸ್ ಮಾಡುವ. ಇದಕ್ಕೆ ತೆಂಗಿನ ತುರಿ ಹಾಕಲಿಕ್ಕೆ ಇಲ್ಲದೆ ಯಾವ ಸೊಪ್ಪಿಗಾದರೂ ನಾವು ಮಾಡುವಾಗ ತೆಂಗಿನ ತುರಿಯನ್ನು ಹಾಕ್ತೇವೆ. ಇದಕ್ಕೆ ನಾವು ತೆಂಗಿನ ತುರಿಯನ್ನು ಹಾಕಲಿಕ್ಕೆಲ್ಲ, ಯಾಕಂದರೆ ಇದು ಸ್ಮೆಲ್ಲಿಂಗ್ ಎಲ್ಲ ಎಗ್ ಹಾಕ್ತೇವಲ್ಲ, ಅದಕ್ಕೋಸ್ಕರ ತೆಂಗಿನ ತುರಿ ಹಾಕ್ಬೇಕಂತೇನಿಲ್ಲ. ಇದೇ ಟೇಸ್ಟ್ ಕೊಡ್ತದೆ, ತುಂಬ ಟೇಸ್ಟ್ ಆಗ್ತದೆ. ಇದನ್ನು ತುಂಬ ನಾವು ಸ್ವಲ್ಪ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು, ಸಿದೋಗ್ತದೆ. ನೋಡಿ, ಈಗ ನಮ್ಮದು ಎಗ್ ಬುರ್ಜಿ ಥರ ಆಯ್ತಿತ್ತು. ಅದಕ್ಕೆ ಇದು ನಾವು ಎಗ್ ಬುರ್ಜಿ ಅಲ್ಲ, ಇದು ಮೆಂತ್ಯ ಬುರ್ಜಿ. ಮೆಂತ್ಯ ಸೊಪ್ಪು ಹಾಕಿ ಮಾಡುವಂಥದ್ದು ಆರೋಗ್ಯಕರವಾದ ಹೆಲ್ದಿಯಾದ ರೆಸಿಪಿ. ಇದು ನೀವು ಸಹ ಟ್ರೈ ಮಾಡಿ. ಯಾಕಂದರೆ ನಮಗೆ ಸೊಪ್ಪಿನಲ್ಲಿ ವಿಟಮಿನ್ C, A ಎಲ್ಲ ಉಂಟು. ಅದಕ್ಕೋಸ್ಕರ ಎಗ್ಗಲ್ಲಿ ಸಹ ಉಂಟು. ಎರಡು ಸಹ ಪ್ರೋಟೀನೇ ನಮಗೆ. ಅದಕ್ಕೋಸ್ಕರ ನಾವು 2 ಸಹ ಹಾಕಿ ಮಾಡುವಂಥದ್ದು. ಮಕ್ಕಳಿಗೆಲ್ಲ ಇದನ್ನು ಹೀಗೆ ಮಾಡಿ ಕೊಡಬೇಕು, ಇಲ್ಲಾಂದರೆ ಮಕ್ಕಳೆಲ್ಲ ತಿನ್ನುವುದಿಲ್ಲ ಸೊಪ್ಪನ್ನು. ಇದರಲ್ಲಿ ಇದರಲ್ಲಿ ಎಗ್ಗಿನ ಇದಕ್ಕೋಸ್ಕರ ಆದರೂ ಮಕ್ಕಳು ತಿಂತಾರೆ. ಸೊ ನಿಮಗೆ ಸಹ ಇಷ್ಟ ಆದರೆ ಹೀಗೆ ಟ್ರೈ ಮಾಡಿ. ಯಾರೆಲ್ಲ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಚಾನಲನ್ನು ಹೊಸೊಬ್ಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿ. ಓಕೆ, ಟೇಕ್ ಕೇರ್. ನೆಕ್ಸ್ಟ್ ಹೊಸ ರೆಸಿಪಿಯನ್ನು ಸಿಗ್ತೇನೆ. ಟೇಕ್ ಕೇರ್.